ದಿನದಿಂದ ದಿನಕ್ಕೆ ರಾಜಧಾನಿಯಲ್ಲಿ ಸಾರ್ವಜನಿಕ ವಾಹನ ಬಳಕೆಗಿಂತ ಸ್ವಂತ ವಾಹನವನ್ನ ಹೊಂದುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ವಾಹನಗಳ ಖರೀದಿ ಭರಾಟೆ ಜೋರಾಗ್ತಾ ಇದೆ. ಹೀಗಾಗಿಯೇ ಕಳೆದ 6 ತಿಂಗಳಿನಲ್ಲಿ 3 ಲಕ್ಷ ಹೊಸ ಖಾಸಗಿ ವಾಹನಗಳು ನಗರದ ರಸ್ತೆಗಿಳಿದಿವೆ. ಹೌದು, ಸದ್ಯ ನಗರವಾಸಿಗಳಲ್ಲಿ ಸ್ವಂತ ವಾಹನವನ್ನ ಹೊಂದುವಂತ ಹಂಬಲ ಹೆಚ್ಚುತ್ತಾ ಇದ್ದು ಪ್ರತಿನಿತ್ಯ ಹೊಸ ಕಾರು, ಬೈಕ್ಗಳು ರಸ್ತೆಗಿಳಿತಾ ಇವೆ. ಅಲ್ಲದೆ ಬ್ಯಾಂಕುಗಳು ಕೂಡ ಸರಳವಾಗಿ ಸಾಲವನ್ನು ಒದಗಿಸ್ತಾ ಇರೋದ್ರಿಂದ ಜನರು ಪೈಪೋಟಿಗಿಳಿದು ಹೊಸ ವಾಹನವನ್ನ ಖರೀದಿ ಮಾಡ್ತಿದ್ದಾರೆ. ಇನ್ನು ಆದಾಯ ಹೆಚ್ಚುತ್ತಾ ಇದ್ದಂತೆ ಹೊಸ ಕಾರು, ಬೈಕ್ ಖರೀದಿಗೆ ಒಲವು ತೋರಿಸುತ್ತಿದ್ದಾರೆ. ಮತ್ತೊಂದಷ್ಟು ಜನ ವಾಹನಗಳ ಮೇಲಿನ ಪ್ರೀತಿಯಿಂದ 2-3 ವಾಹನಗಳನ್ನ ಖರೀದಿ ಮಾಡ್ತಿದ್ದಾರೆ. ಇದರ ಪರಿಣಾಮ ನಗರದಲ್ಲಿ ಖಾಸಗಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಜೂನ್ ಒಂದೇ ತಿಂಗಳಲ್ಲಿ ಹೊಸದಾಗಿ 49,620 ಖಾಸಗಿ ವಾಹನಗಳು ನೋಂದಣಿಯಾಗಿವೆ. ಇನ್ನೊಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ ಸದ್ಯ ಬೆಂಗಳೂರಿನ ರಸ್ತೆಗಳ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ರಸ್ತೆಗಿಳಿತಾ ಇರೋದು. ಹೌದು, ಜನಸಂಖ್ಯೆಯಷ್ಟೇ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದ್ದು ಇದರಿಂದ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗ್ತಾ ಇದೆ. ಇನ್ನು ಬೆಂಗಳೂರು ನಗರವು ದೇಶದ 2ನೇ ಅತಿ ದೊಡ್ಡ ಮೆಟ್ರೋ ರೈಲು ಜಾಲ ಹೊಂದಿದ್ರೂ ಕೂಡ BMRCL ಸೀಮಿತ ಪ್ರದೇಶಕ್ಕೆ ಮಾತ್ರ ಸೇವೆಯನ್ನು ಒದಗಿಸ್ತಾ ಇದೆ. ಸದ್ಯ BMTCಯಲ್ಲಿ 6,835 ಬಸ್ಗಳಿದ್ದು ಜನರ ಬೇಡಿಕೆಗಷ್ಟೇ ಪೂರೈಸುವಂತಹ ಒತ್ತಡದಲ್ಲಿದೆ. ಅಲ್ಲದೆ ವಾಹನ ದಟ್ಟಣೆ ಕೂಡ ದೈನಂದಿನ ಗೋಳಾಗಿದ್ದು ಸಂಚಾರ ವ್ಯವಸ್ಥೆಯು ಸಂಪೂರ್ಣವಾಗಿ ಹದಗೆಟ್ಟಿದೆ. ಇನ್ನು ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಹೆಬ್ಬಾಳ, ಬೆಳ್ಳಂದೂರು, ವರ್ತೂರು ಮುಖ್ಯ ರಸ್ತೆ ಹಾಗೆ ಹೊರವರ್ತುಲ ರಸ್ತೆಯಲ್ಲಿ ಟ್ರಾಫಿಕ್ ಹೆಚ್ಚಾಗಿದೆ. ಇನ್ನು ಇದೇ ರೀತಿ ವಾಹನಗಳ ನೋಂದಣಿ ಮುಂದುವರೆದರೆ 2026ರ ವೇಳೆಗೆ ನಗರಕ್ಕೆ ಹೊಸದಾಗಿ 5 ಲಕ್ಷಕ್ಕೂ ಹೆಚ್ಚು ವಾಹನಗಳು ಸೇರ್ಪಡೆಯಾಗಲಿದ್ದು ಟ್ರಾಫಿಕ್ ಮತ್ತಷ್ಟು ಉಲ್ಬಣವಾಗಲಿದೆಯಂತೆ.